ಮನಸ್ಸು ಬಹಳ ವಿಚಿತ್ರನೇ. ಈ ಮನಸ್ಸು ಶರೀರದ ಯಾವ ಅಂಗದಲ್ಲಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಡೀ ಶರೀರ ಈ ಮನಸ್ಸಿನ ಇಚ್ಛೆಗಳನ್ನ ಪೂರೈಸೋದಕ್ಕೆ ತುಡಿತಾನೇ ಇರುತ್ತೆ. ಈಗ ಮನಸ್ಸು ಏನಾದ್ರೂ ತಿನ್ಬೇಕು ಅಂತಿದ್ರೆ ಆ ವ್ಯಕ್ತಿ ಅದರ ಎಲ್ಲ ರುಚಿ ಅರುಚಿಗಳನ್ನೆಲ್ಲ ತಣಿಸೋ ಮಾಧ್ಯಮಗಳನ್ನ ಹುಡುಕ್ತಾ ಇರ್ತಾನೆ. ಅಕಸ್ಮಾತ್ ಮನಸ್ಸು ಯಾರನ್ನಾದ್ರೂ ಶತ್ರು ಅನ್ಕೊಂಡ್ರೆ ಆ ವ್ಯಕ್ತಿಯವರನ್ನ ನಾಶ ಮಾಡಕ್ಕಿರೋ ಎಲ್ಲ ಪ್ರಯತ್ನನೂ ಮಾಡ್ತಾನೆ. ಆದ್ರೆ ಮನಸ್ಸು ಯಾರನ್ನಾದ್ರೂ ಪ್ರೇಮಿಸ್ಬಿಟ್ರೆ ಅವರ ಪ್ರಸನ್ನತೆಗೋಸ್ಕರ ಎಲ್ಲಾ ತಡೆಗಳನ್ನು ದಾಟೋದಕ್ಕೆ ಸಿದ್ಧ ಆಗಿರುತ್ತೆ. ಆದ್ರೆ ಜೀವನ ಸುಖಮಯವಾಗಿರ್ಬೇಕು ಅಂದ್ರೆ ಅದಕ್ಕೆ ಅಗತ್ಯವಾದ ಮನಸ್ಸು ಖಾಲಿ ಇರಬೇಕು. ಈ ಕೊಳಲಿನ ಥರ ಒಳಗೆ ಏನೂ ಇಲ್ಲ, ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಅದಕ್ಕೆ ಊದಿದ ತಕ್ಷಣ ಸ್ವರ ಹೊರಗೆ ಬರುತ್ತೆ. ಇದೇ ಥರ ಮನಸ್ಸನ್ನು ಭಾವನೆಗಳಿಂದ ಮುಕ್ತವಾಗಿಡೋದು ಅವಶ್ಯಕ. ನೆನಪಿಟ್ಕೊಳ್ಳಿ, ಮನಸ್ಸಲ್ಲಿ ಏನಾದ್ರೂ ತುಂಬಿಸ್ಕೊಂಡು ಬದುಕಿದ್ರೆ ಮನದುಂಬಿ ಜೀವನ ಮಾಡೋದಕ್ಕಾಗಲ್ಲ. ರಾಧೆ ರಾಧೆ.